ಸೀದೋಯ್ತಲ್ಲ. ವಾಟ್ ಇಸ್ ದಿಸ್ ಯಾರ್? ಯು ಶುಡ್ ಹ್ಯಾವ್ ಸೀನ್ ಇನ್ ದ ಕಿಚನ್ ವಾಟ್ ಇಸ್ ಹ್ಯಾಪನಿಂಗ್ ಅಂತ. ನನ್ನ ವಾಟ್ ಇಸ್ ದಿಸ್ ಯಾ ಅಂದರೆ ಯು ವಾಸ್ ವಾಚಿಂಗ್ ದ ವಿಡಿಯೋ ವಾಟ್ ದೇ ವರ್ ಟಾಕಿಂಗ್ ಅಂತ. ಓಕೆ, ಟೇಕ್ another slice of bread and put it on the pan. That's it. So can manage it. You want to manage it? I can't wait for 5 minutes. So it will take only 2 minutes. That's it, not 5 minutes. Wait, I'll make it for you. Come this side. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿನಿ. ಇವತ್ತು ನಾನು ಒಂದಷ್ಟು ಐಟಮ್ಸ್ಗಳನ್ನು ನಂದಿನಿ ಪಾಟಲಿಂದ ತಂದಿದ್ದೀನಿ. ಸೊ ಅದೇನು ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಬ್ರೆಡ್, ಬಟರ್, ಹಾಲು, ಮೊಸರು, ಕುಕೀಸ್, ಸೊ ಇದನ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಅದಾದಮೇಲೆ ಒಂದಷ್ಟು ಆರ್ಗ್ಯಾನಿಕ್ ಮಶ್ರೂಮ್ ಸಿಕ್ಕಿತ್ತು. ನನ್ನ ಸ್ಟೂಡೆಂಟ್ ಒಬ್ಬರು ಆರ್ಗ್ಯಾನಿಕ್ ಮಶ್ರೂಮ್ನ ಬೆಳೆಸ್ತಾರೆ. ಸೊ ಅವರು ನನಗೆ ಒಂದೆರಡು ಪ್ಯಾಕೆಟ್ಸ್ನ ನಾನು ಯೂಶ್ವಲಿ ತೊಗೊಳ್ತಾ ಇರ್ತೀನಿ, ಕೊಡ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಇಟ್ಕೊಂಡು ಏನು ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾನು ಒಂದು ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಸೊ ನಾನು ಇಲ್ಲಿ ಎಣ್ಣೆ ಬದಲು ಬಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಆಲ್ರೆಡಿ ನೋಡಿದ್ರಿ, ಪ್ಯಾನ್ಗೆ ಬಟರ್ ಹಾಕ್ಕೊಂಡೆ. ಅದಾದಮೇಲೆ ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಪನ್ನೀರ್ ಮತ್ತು ಮಶ್ರೂಮ್ನ ಹಾಕೋತಾ ಇದ್ದೀನಿ. ಎಲ್ಲನೂ ಸಣ್ಣದಾಗಿ ಪೀಸಸ್ಗಳನ್ನು ಮಾಡ್ಕೊಂಡಿದ್ದೀನಿ. ಯಾವುದನ್ನು ಕೂಡ ತುಂಬ ಮೀಡಿಯಮ್ ಸೈಜ್ ಮಾಡ್ಕೊಂಡಿಲ್ಲ. ಆದಷ್ಟು ಎಷ್ಟು ಕಡಿಮೆ ಆಗಬಹುದು ಅಂತ ಅನ್ಸುತ್ತೆ ಅಷ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ. ಸೊ ಪ್ಯಾನಿಗೆ ಬಟರ್ ಹಾಕಿದ್ಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಬೆಣ್ಣೆಯಲ್ಲೇ ಫ್ರೈ ಮಾಡ್ಕೊತಿರೋದು. ಅದಾದಮೇಲೆ ಅದಕ್ಕೆ ಸಾಲ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಪನ್ನೀರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಪನ್ನೀರ್ಗೂ ಸ್ವಲ್ಪ ಉಪ್ಪು ಹಿಡಿಬೇಕು. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪನ್ನೀರ್ ಇಸ್ ಎ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಅಂತ ಹೇಳ್ಬೋದು. ಸೊ ನಾನು ಪ್ರೋಟೀನ್ ಅಂಶವಾಗಿ ನಾನಿಲ್ಲಿ ಪನ್ನೀರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಅದಕ್ಕೆ ಮಶ್ರೂಮ್ನ ಆ್ಯಡ್ ಮಾಡ್ಕೋತೀನಿ. ಸೊ ಮಶ್ರೂಮ್ ಇಸ್ ಅ ಝೀರೋ ಕೊಲೆಸ್ಟ್ರಾಲ್ ಫುಡ್ ಅಂತ ಹೇಳ್ಬೋದು. ವೈಟಮಿನ್ ಡಿ ಇದೆ ಅದರಲ್ಲಿ. ಸೊ ತುಂಬ ಒಳ್ಳೆ ಆಹಾರ ಅಂತ ಹೇಳ್ಬೋದು. ಮತ್ತು ಕೊಲೆಸ್ಟ್ರಾಲ್ನ ತುಂಬ ಕಡಿಮೆ ಮಾಡುತ್ತೆ, ಮತ್ತು ಝೀರೋ ಕೊಲೆಸ್ಟ್ರಾಲ್ ಅಂತ ಕೂಡ ಹೇಳ್ಬೋದು ಈ ಒಂದು ಮಶ್ರೂಮ್. ಸೊ ಮಶ್ರೂಮ್ ಹಾಕೊಂಡ್ಮೇಲೆ ನಾನು ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋತೀನಿ. ನಾನು ಯಾವಾಗಲೂ ಹೇಳೋ ಹಾಗೆ ನಾನು ಬೇಕು ಅಂದವಾಗ ಅಂದರೆ ಸ್ವಲ್ಪನೇ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ತರಕಾರಿಗಳನ್ನು ಬೇಯಿಸ್ಕೊತೀನಿ. ಸೊ ಯಾಕೆಂದರೆ ನಂಗೆ ಸ್ವಲ್ಪ ಉಪ್ಪಿನ ವಿಷಯದಲ್ಲಿ ತುಂಬ ಭಯ. ಸೊ ಹಾಗಾಗಿ ಸ್ವಲ್ಪನೇ ಆ್ಯಡ್ ಮಾಡ್ಕೋತೀನಿ ಯಾವಾಗಲೂ. ಸೊ ಈ ಮಶ್ರೂಮು ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡು ಅದೇ ಚೆನ್ನಾಗಿ ಬೇಯುತ್ತೆ. ಅಲ್ಲಿವರೆಗೂ ಬಿಟ್ಕೊಂಡಿದ್ದೀನಿ. ಪನ್ನೀರ್, ಮಶ್ರೂಮ್ ಮತ್ತು ಈರುಳ್ಳಿ ಬೇಯಿಸ್ಕೊಂಡಿದ್ದೆ. ಅದಾದಮೇಲೆ ಇವಾಗ ಟೊಮ್ಯಾಟೋಸ್ನ ಆ್ಯಡ್ ಮಾಡಿಕೊಂಡೆ. ಟೊಮ್ಯಾಟೋಸ್ ಆದಮೇಲೆ 1 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಅಂದರೆ ಚಿಲ್ಲಿ ಪೌಡರ್. ನಮಗೆ ಖಾರಕ್ಕೆ ತಕ್ಕ ಹಾಗೆ ನಾವು ಉಪ್ಪು ಖಾರನ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲಿ ನಾನು ಟೊಮ್ಯಾಟೋನೂ ಹಾಕಿದ್ದೀನಿ, ಸ್ವಲ್ಪ ಹುಳಿ ಅಂಶನೂ ಇರುತ್ತೆ. ಸೊ ಇದನ್ನೆಲ್ಲ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ನಾನು ಆಫ್ ಮಾಡ್ಕೋತೀನಿ. ಸೊ ಇದು ನಮ್ಮ ಬೇಸ್ ಅಂತ ಹೇಳ್ಬೋದು ಸ್ಯಾಂಡ್ವಿಚ್ಗೆ. ಅದಾದಮೇಲೆ ನಾನು ಒಂದು ಸಿಂಪಲ್ ಆದಂತಹ ಚಟ್ನಿನ ಮಾಡ್ಕೋತಾ ಇದ್ದೀನಿ. ಈಗ ನಮ್ಮಲ್ಲಿ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಅಂತಲೂ ಸಿಗುತ್ತೆ ಬೇಕ್ರಿಗಳಲ್ಲಿ ಅಥವಾ ರೆಸ್ಟೋರೆಂಟ್ಸ್ಗಳಲ್ಲಿ. ಸೊ ನಾವು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸಿಂಪಲ್ಲಾಗಿ. ಇಲ್ಲಿ ನಾನು 1-2 ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಮತ್ತು ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ್ಕಾಯಿ ಒಂದು 5-6 ಇದೆ ಅಂತ ಹೇಳ್ಬೋದು, ಒಂದು ಸ್ವಲ್ಪ ಹುಣಸೆಹಣ್ಣು, ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಸ್ವಲ್ಪ ಗೋಡಂಬಿ. ಸೊ ಈಗ ನಮ್ಮ ಮಯನೀಸ್ಗೆಲ್ಲ ನಮಗೆ ಗೋಡಂಬಿ ಬೇಕಲ್ವ, ಸೊ ಹಾಗಾಗಿ ಗೋಡಂಬಿ ಮತ್ತು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಸೊ ಈಗ ಮಯನೀಸ್ ಅಂಗಡಿಗಳಲ್ಲಿ ಮಾಡಿದ್ರೆ ಆಯಿಲ್, ಎಗ್ ಅದೆಲ್ಲ ಯೂಸ್ ಮಾಡಿರ್ತಾರೆ. ನಾನಿಲ್ಲಿ ಗೋಡಂಬಿ ಯೂಸ್ ಮಾಡ್ಕೊಂಡು ಮಾಡ್ತೀನಿ. ಸೊ ಇಟ್ ಇಸ್ ಅ ಸಿಂಪಲ್ ಆ್ಯಂಡ್ ಹೆಲ್ದಿಯರ್ ವೇ ಅಂತ ನನಗನ್ಸುತ್ತೆ. ಸೊ ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಬ್ಲೆಂಡ್ ಆಗೋ ಥರ. ತುಂಬ ವಾಟ್ರಿ ಕನ್ಸಿಸ್ಟೆನ್ಸಿನೂ ಅಲ್ಲ, ತುಂಬ ಥಿಕ್ ಕನ್ಸಿಸ್ಟೆನ್ಸಿನೂ ಅಲ್ಲ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಮೇನೀಸ್ ಅಂತಲೂ ಹೇಳ್ಬೋದು ಅಥವಾ ಖಾರ ಚಟ್ನಿ ಅಂತಲೂ ಹೇಳ್ಬೋದು. ಸೊ ಅದಾದಮೇಲೆ ನಾನು ಒಂದು ಪ್ಯಾನಿಗೆ ಬಟರ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಕೂಡ ನಂದಿನಿ ಬಟರನ್ನೇ. ನಾನು ನಿಜವಾಗ್ಲೂ ನಂದಿನಿ ಪ್ರಾಡಕ್ಟ್ಸ್ಗಳನ್ನು ತುಂಬ ಆರಾಮಾಗಿ ನಂಬ್ತೀನಿ ಅಂತಲೇ ಹೇಳ್ಬೋದು. ಸೊ ನಂದಿನಿ ಪ್ರಾಡಕ್ಟ್ಸ್ ಆರ್ ದ ಬೆಸ್ಟ್. ಸೊ ಅದಕ್ಕೆ ಬ್ರೆಡ್ ಹಾಕೋತಾ ಇದ್ದೀನಿ ಇವಾಗ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋತಾ ಇದ್ದೀನಿ, ಯಾಕೆಂದರೆ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ಬ್ರೆಡ್ಗಳನ್ನ ಎರಡೂ ಕಡೆನೂ ಕೂಡ ನಾನು ಲೈಟ್ ಟೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಹೀಗೇನೂ ಕೂಡ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ನಾವು ಸ್ಯಾಂಡ್ವಿಚ್ ಮಾಡ್ತಾ ಇರೋದ್ರಿಂದ ನಾನು ಇದನ್ನು ಸ್ಯಾಂಡ್ವಿಚ್ ಸ್ಟಫಿಂಗ್ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನಂದಿನಿ ಬ್ರೆಡ್ಸ್ ಅಂತಲೂ ಹೇಳ್ಬೋದು. ಹಾಲಿನ ಜೊತೆ ಇರ್ಬೋದು, ಕಾಫಿ ಟೀ ಜೊತೆ ಇರ್ಬೋದು. ಮನೇಲಿ ಏನಿಲ್ಲ ಅಂದರೂ ಬ್ರೆಡ್ ಇದ್ದರೆ ಬ್ರೆಡ್ನೇ ತಿನ್ಕೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಚಟ್ನಿಗೆ ಏನೇನು ಹಾಕಿದ್ಯಾ? ವಿಡಿಯೋ ನೋಡು, ಚೆನ್ನಾಗಿದೆ. ಚೆನ್ನಾಗಿದೆ. ಟ್ರಸ್ಟ್ ಸಮ್ ಮೋರ್ ಟೈಮ್.
ಈಗ ಎರಡೂ ಕಡೆ ಟೋಸ್ಟ್ ಆಗಿದ್ದಂತಹ ಬ್ರೆಡ್ನ ನಾನು ಒಂದು ಪ್ಲೇಟ್ಗೆ ತೊಗೋತಾ ಇದ್ದೀನಿ. ಪ್ಲೇಟ್ಗೆ ತೊಗೊಂಡ್ಮೇಲೆ ಅದಕ್ಕೆ ನಾನು ಮಾಡಿಟ್ಕೊಂಡಿರುವಂತಹ ಚಟ್ನಿ ಪೇಸ್ಟ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಬೇಕು ಅಂತ ಅನಿಸುತ್ತೆ ಅಷ್ಟನ್ನು ಸ್ಪ್ರೆಡ್ ಮಾಡ್ಕೋಬೋದು. ನನಗಿಲ್ಲಿ 1 ಸ್ಪೂನ್ ಸಾಕು ಅಂತ ಅನ್ನಿಸ್ತು. ಸೊ ನಾನು ಒಂದೇ ಸ್ಲೈಸ್ಗೆ 1 ಸ್ಪೂನ್ ಹಾಕೋತಾ ಇದ್ದೀನಿ. 2 ಸ್ಲೈಸಿಗೆ ಬೇಕು ಅಂದರೆ 2 ಸ್ಲೈಸಿಗೆ ಹಾಕೋಬೋದು. ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಮಾಡ್ಬೋದು ಅಥವಾ ಇನ್ನೂ ಸ್ವಲ್ಪ ಮಸಾಲ ಆ್ಯಡ್ ಮಾಡ್ಕೋಬೋದು ಅನ್ನೋರು 2 ಸ್ಲೈಸಿಗೆ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನಂಗೆ ಸಾಕು ಅಂತ ಅನಿಸ್ತು. ಅದಾದಮೇಲೆ ನಾನು ಆಗಲೇ ಮಾಡಿಟ್ಕೊಂಡಿದ್ದಂತಹ ಪನ್ನೀರ್ ಮಶ್ರೂಮ್ದು ಮಿಕ್ಸ್ ಏನಿತ್ತು, ಒಂದು ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನು ನಾನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಈ ಪನ್ನೀರ್ ಮಶ್ರೂಮ್ ಬೇಸ್ಗೆ ಬೇಕಾದರೆ ನೀವು ಬೇಕಾದಂಥ ವೆಜಿಟೇಬಲ್ಸ್ನ ಕೂಡ ಆ್ಯಡ್ ಮಾಡ್ಬೋದು, ಅಥವಾ ಬರೀ ಆಲೂಗಡ್ಡೆ ಇದ್ರೂ ಈರುಳ್ಳಿ ಟೊಮ್ಯಾಟೊ ಜೊತೆ ಆಲೂಗಡ್ಡೆನೂ ಕೂಡ ಹಾಕಿ ಸ್ಪ್ರೆಡ್ ಮಾಡ್ಬೋದು. ಸೊ ನನಗೆ ಪನ್ನೀರ್ ಮತ್ತು ಮಶ್ರೂಮ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಯಾವಾಗಲೂ. ಸೊ ಹಾಗಾಗಿ ನಾನು ಅದನ್ನು ಮಾಡ್ಕೋತೀನಿ. ಅದಾದಮೇಲೆ ನಾನು ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ಸೌತೆಕಾಯಿ ಇದನ್ನೆಲ್ಲ ಸ್ವಲ್ಪ ಹಾಕಿ ಸ್ಯಾಂಡ್ವಿಚ್ನ ರೆಡಿ ಮಾಡಿದೆ. ಸೊ ಹೀಗಿತ್ತು ನಮ್ಮ ಸ್ಯಾಂಡ್ವಿಚ್. ಸೊ ಇಟ್ ಈಸ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಅಂತ ಹೇಳ್ಬೋದು. ಸೊ ಮನೇಲೆ ನಾವು ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಕೋಬೋದು ಅಂತ ಹೇಳಿದ್ರೆ ಯಾಕೆ ಮಾಡ್ಕೋಬಾರ್ದು ಹೇಳಿ. ನಿಮಗೆ ಬೇರೆ ಐಟಮ್ಸ್ಗಳನ್ನು ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಜೀರಿಗೆ ಆ್ಯಡ್ ಮಾಡ್ಬೋದು ಡೈಜೆಷನ್ ಸರಿಗಾಗಲಿ ಅಂತ, ಅಥವಾ ಪುದೀನ ಸೊಪ್ಪು. ನಾನು ಪುದೀನ ಸೊಪ್ಪು ಆ್ಯಡೇ ಮಾಡಿಲ್ಲ, ಮನೇಲಿರಲಿಲ್ಲ, ನಾನು ಮಾಡಿಲ್ಲ ಅಷ್ಟೇ. ಸೊ ನಮ್ಮ ಮನೇಲಿ ಏನಿರುತ್ತೆ ಅದನ್ನು ನಾನು ಯೂಟಿಲೈಸ್ ಮಾಡ್ಕೋತೀನಿ ಯಾವಾಗಲೂ. ಸೊ ದಿಸ್ ವಾಸ್ ಸ್ಯಾಂಡ್ವಿಚ್. ಲೈಟ್ ಹಾಕಿ ಮಮ್ಮಿ. ಏನು ತಿಂತಾ ಇದ್ದೀರಾ ಡ್ಯಾಡಿ? ಇಲ್ಲ, ಸ್ಯಾಂಡ್ವಿಚ್ ಅಂತ ಮಾಡಿದ್ದಾರೆ. ಏನಾಗ ಮಾಡ್ಕೊಡ್ತಾ ಇರ್ತಾರೆ, ತಿಂತಾಕಿ. ಈಗ ಚೆನ್ನಾಗಿದೆಯಾ? ಓ ಬಹುತ್ ಬಹುತ್ ಅಚ್ಚಾ. ಚಟ್ನಿಗೆ ಏನೇ ಹಾಕಿದ್ದೀನಿ ಗೆಸ್ಸೇ ಮಾಡಲಿಲ್ಲ ನೀವು. ಪುದೀನ ಸೊಪ್ಪು, ಪುದೀನ ಸೊಪ್ಪು ಹಾಕೇ ಇಲ್ಲ. ಕೊತ್ತಂಬರಿಯಾ, ಗೋಡಂಬಿ ಚಟ್ನಿಯಾ? ಸ್ಯಾಂಡ್ವಿಚ್ಚು ಸೂಪರ್ ಆಗಿದೆ, ಚೆನ್ನಾಗಿದೆ. ಕಣ್ಣಿ ಕಡೆ. ಹಾಂ, ಆಮೇಲೆ ತಿಂತಾ ಇದ್ದೀನಿ. ಏನೇನು ಹಾಕಿದ್ದೀನಿ ಹೇಳಿ ಸ್ಯಾಂಡ್ವಿಚ್ಗೆ? ಅದೆಲ್ಲ ಗೊತ್ತಾಗಲ್ಲ. ಏನೋ ಒಟ್ಟಿನಲ್ಲಿ ಬಾಯಿಗೆ ರುಚಿ ಕೊಡ್ತೈತೆ, ಮಂಡ್ಯದಲ್ಲಿ ಮಳೆ ಹೋಯ್ತೈತೆ. ಮಳೆ ಬರ್ತಾ ಇರೋದಕ್ಕೆ ಒಟ್ನಲ್ಲಿ ಚೆನ್ನಾಗೈತೆ. ಜೊತೆಗೆ ಅಂಗಡಿಲಿ ಮಾಡೋ ಥರ ಆಯ್ತಾ, ಅದೇ ರೆಸ್ಟೋರೆಂಟಲ್ಲಿ ಮಾಡೋ ಥರ ಆಯ್ತಾ, ಮನೇಲಿ ಮಾಡಿರೋದು ಅದೇ ಟೇಸ್ಟ್ ಕೊಡ್ತಾ ಆಯ್ತಾ? ಅದಕ್ಕಿಂತ ಚೆನ್ನಾಗೈತೆ. ಹೆಂಗಿದೆಯಪ್ಪ? ಅಂಗಡಿಲಿ ಮಾಡೋದಕ್ಕಿಂತ ಚೆನ್ನಾಗೈತೆ. ಅಂಗಡಿ ಮಾಡೋದ್ರಿಂದ ಚೆನ್ನಾಗಿದೆ. ಮತ್ತೆ ಸೂಪರ್ ಸೂಪರ್. ಎಸ್ ಎಸ್. ಮತ್ತು ಇನ್ನೇನಾದರೂ ಹೇಳ್ತೀರಾ ನಮ್ಮ ವ್ಯೂವರ್ಸ್ಗೆ? ಏನಿಲ್ಲ. ಏನಿದೆ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೆ ಇನ್ನೊಂದು ಕೊಡ್ಲಪ್ಪ? ಸಾಕಾ? ಎಷ್ಟು ತಿಂದ್ರಿ? ಎರಡು ಸ್ಯಾಂಡ್ವಿಚ್. ಮಮ್ಮಿ ನೀವು? ನಾನು 2 ತಿಂದಿದ್ದೀನಿ. ಇನ್ನೊಂದು ಬೇಕು ಅಂತ ಅನಿಸ್ತಾ ಇದೆ. ಇದನ್ನು ತಿಂದ್ಬಿಟ್ಟು ಬೇಕು ಅಂದರೆ ಕೇಳ್ತೀನಿ. ಕೊಡಪ್ಪ. ನಾನು ಹೀರೆಕಾಯಿ ಬಜ್ಜಿ ತಿನ್ನಬೇಕು. ಓ, ಹೀರೆಕಾಯಿ ಬಜ್ಜಿ ಅಲ್ವಾ? ಬಿಸಿ ಈಗ ಇದು ತಿಂದಿದ್ರಲ್ಲ ಇವತ್ತು, ನಾಳೆ ಅದು ಎಲ್ಲ ಒಟ್ಟಿಗೆ ಒಂದೇ ದಿನ ಮಾಡಬಾರ್ದಲ್ವಾ? ಓಕೆ ಓಕೆ ಡನ್. ಓಕೆ ಡನ್. ಇನ್ನೊಂದು ಕೊಡ್ಲಪ್ಪ? ಬೇಡವಾ? ಸರಿ, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಂದೆಲ್ಲ ಸೀದೋಯ್ತಲ್ಲ. ಸೀದೋಯ್ತಲ್ಲ. ವಾಟ್ ಇಸ್ ದಿಸ್ ಯಾರ್? ಯು ಶುಡ್ ಹ್ಯಾವ್ ಸೀನ್ ಇನ್ ದ ಕಿಚನ್ ವಾಟ್ ಇಸ್ ಹ್ಯಾಪನಿಂಗ್ ಅಂತ. ನನ್ನ ವಾಟ್ ಇಸ್ ದಿಸ್ ಯಾರ್ ಅಂದರೆ ವಾಚಿಂಗ್ ದ ವಿಡಿಯೋ. ಯು ವಾಸ್ ವಾಚಿಂಗ್ ದ ವಿಡಿಯೋ ವಾಟ್ ದೇ ವರ್ ಟಾಕಿಂಗ್ ಅಂತ. ಓಕೆ, ಟೇಕ್ another slice of bread and put it on the pan. That's it. So can manage it. You want to manage it? I can't wait for 5 minutes. So it will take only 2 minutes. That's it, not 5 minutes. Wait, I'll make it for you. Come this side. ಎಷ್ಟು ಮಾರ್ಕ್ಸ್ ಕೊಡ್ತೀರಾ 10ಗೆ? ಹಾಂ, ತಿಂದ್ಬಿಟ್ಟು ರಿಸಲ್ಟ್ ಏನಾಯ್ತದೆ ನೋಡ್ಬಿಟ್ಟು ಕೊಡ್ತೀನಿ. ಅಪ್ಪಗೆ ಇನ್ನೊಂದು ಅರ್ಧ ಗಂಟೆ ಆದ್ಮೇಲೆ ಕೆಮ್ಮು ಬಂದಿಲ್ಲ ಅಂದರೆ ಚೆನ್ನಾಗಿದೆ ಅಂತ. ಚೆನ್ನಾಗಿದೆ ಒಟ್ಟಿನಲ್ಲಿ. ಅಂಗಡಿಗಿಂತ ಚೆನ್ನಾಗಿದೆಯಾ? ನಿಮಗೆ ಸ್ನ್ಯಾಕ್ಸ್ ಚೆನ್ನಾಗಿದೆಯಾ? ಚೆನ್ನಾಗಿದೆ, ಚೆನ್ನಾಗಿದೆ. ಸೂಪರ್ ಆಗೈತೆ. ಸೂಪರ್ ಆಗೈತೆ. ತಿಂತಾ ಇದ್ದಾರೆ ಅಂದರೆ ಚೆನ್ನಾಗಿ. ಇನ್ನೊಂದು ಕೊಡ್ಲಾ? ಇನ್ನೊಂದು ಕೊಡ್ಲಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ವಾಚ್ ಯು.
ಅದು ಹೆಂಗೆ ಹೇಳ್ತಿರಲ್ಲ ಹೇಳಿ ಏನೋ ಹೇಳಿ ವಾಚಿಂಗ್ ಈಗ ನನ್ನ ನೋಡ್ಕೊಂಡು ಹೇಳಿ ಕೈಗೆ ನಮ್ಮ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ್ರೆಡ್ ಅದು ಹೆಂಗೆ ಹೇಳ್ತಿರಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅದು ಹೇಳಿ No. ಇರ್ಲಿ ಹೇಳಿ ಮಮ್ಮಿ ನೋ ಇರ್ಲಿ ಹೇಳಿ ತಿನ್ಕ ನೋಟ್ ಹೇಳಿದ್ರು ಹಾಂ ಅವ್ರೆಲ್ಲ ಕೇಳ್ತಾ ಇದ್ರು ನನ್ನ ಅಂತ ಹಾಂ ಅಲ್ಲ ಹಂಗಲ್ಲ ನಿಮ್ಮಮ್ಮ ಏನೋ ಹೇಳ್ತಾ ಇದ್ರಲ್ಲ ಏನದು ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳಿ ಆಯ್ತು ಥ್ಯಾಂಕ್ಸ್ ಇರೋ ವಾಚಿಂಗ್ ಏನಿತ್ತು ಬೇಕು ಅಂತ ಮಾಡ್ತಾರೆ ಹೇಳಿ ಮಮ್ಮಿ ಕರೆಕ್ಟಾಗಿ ಥ್ಯಾಂಕ್ಸ್ ಫಾರ್ ಇವತ್ತು ನಂಗೆ ಹುಷಾರಿಲ್ಲ ನನಗೂ ಹುಷಾರಿಲ್ಲ ನನಗೂ ನಂಗೆ ಜಾಸ್ತಿ ಆಗ್ಬಿಟ್ಟಿದೆ ಅತ್ತಿನ ಜಾಗ ಅದು ಬೇರೆ ಅದೇ ಬೇರೆ ಹುಷಾರಾಗ್ಬಿಡುತ್ತೆ ಇವಾಗ ನಮ್ಮಮ್ಮ ನಮ್ಮಮ್ಮ ಖಾರ ಉಪ್ಪು ಎಲ್ಲ ಸರಿಗಿದೆಯಾ ಉಪ್ಪು ಹುಳಿ ಖಾರ ಸ್ವೀಟು ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆಯಾ ಬಹುತ್ ಅಚ್ಚಾ ಹೈ ಹೆಂಗೆ ಬಹುತ್ ಅಚ್ಚಾ ಹೈ ಬಹುತ್ ಅಚ್ಚಾ ಓಕೆ ಥ್ಯಾಂಕ್ ಯು ಹೇಳ್ಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೇಳಪ್ಪ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೇಳಮ್ಮ ನೀನು ಇವಾಗ ಹೇಳಮ್ಮ ನಿನ್ನ ಸ್ಟೈಲೇ ಅಪ್ಪ ಕಾಪಿ ಮಾಡಿರೋದು ಹೇಳಿ ಇಲ್ಲ ನನ್ನ ಕೈ ಚೆನ್ನಾಗಿದೆ ಕೈ ಚೆನ್ನಾಗಿಲ್ಲ ಓಕೆ ಥ್ಯಾಂಕ್ ಯು ಹ್ಞೂ ಏನೋ ಸಾಸ್ ಚಟ್ನಿ ಎಲ್ಲ ಜಾಸ್ತಿ ಓ ಫುಲ್ ಜಾಸ್ತಿ ಇದು ಬನ್ನಲ್ಲ ಬ್ರೆಡ್ ಇದು ಅದು ಬನ್ನು ಇದು ಫಸ್ಟ್ ಕೊಟ್ಟಿದ್ದು ಬನ್ನು ಇದು ಬ್ರೆಡ್ ಅದಕ್ಕೆ ಸ್ವಲ್ಪ ಟೇಸ್ಟ್ ಕಮ್ಮಿ ಯಾವುದು ಬ್ರೆಡ್ ಟೇಸ್ಟ್ ಕಮ್ಮಿನಾ ಬನ್ ಚೆನ್ನಾಗಿತ್ತ ಟೇಸ್ಟು ಹ್ಞೂ 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 ಹೌ ಇಸ್ ಇಟ್ ಚಂದನ ನೈಸ್ ನೈಸ್ ಇದು ಎಷ್ಟನೇದು ರೆಡಿ ಇಂಗ್ಲೀಷ್ ಕದ್ದಕ್ಕೆ ನೈಸ್ ಅನ್ನೋದು ನಾನು ಎಷ್ಟನೇದು ರೆಡಿ ಇದು ಮೂರನೇದು ಎರಡು ಬನ್ ತಿಂದ್ರಿ ಎರಡು ಬನ್ ಬರ್ಗರ್ ಥರ ಒಂದು ಬ್ರೆಡ್ ಟೋಸ್ಟು ಮಳೆ ಬರ್ತೈತಲ್ಲ ಅದಕ್ಕೆ ಅಮ್ಮನ ತಿಂತಾ ಇದ್ದೀನಿ ನಾನು ತಿಂತಾನೆ ಇರಲಿಲ್ಲ ಇದೆಲ್ಲ ಮಾತಾಡಿ ಸರಿ ನಾನು ಮಾತಾಡ್ತೀನಿ ಆಯಿತು ಹಾಂ ಮಮ್ಮಿ ಇನ್ನೊಂದು ಕೊಡ್ಲಾ ನೋ ನೋ ಎನಫ್ ಯು ಡನ್ ವಾಂಟ್ ಸಮ್ ಕಾಫಿ ನೋ ಕಾಫಿ ನೋ ಕಾಫಿ ಜಾಸ್ತಿ ಆಗಿಲ್ಲ ಐಶ್ವರ್ಯ ಯೋಚನೆ ಇರೋದಾ ಓಕೆ ಚಂದನ ಯು ವಾಂಟ್ ಒನ್ ಮೋರ್ ಒನ್ ಮೋರ್ ಡ್ಯಾಡಿ ವಾಂಟ್ ಒನ್ ಮೋರ್ ಸಾಕು ಸಾಕು ಮೂರಕ್ಕೆ ಮುಕ್ತಾಯ ಮೂರಾಗಿದೆ ಹ್ಞೂ ಅಕ್ಕ ಅದರ ರಿಜೆಕ್ಟ್ ಸಾಯಂಕಾಲ ಹೇಳ್ತೀವಿ ಸಂಜೆ ಬಂದು ಒಂಚೂರು ಕಫ ಬಂದ್ಬಿಡೈತೆ ಕಣಮ್ಮ ಸಾಯಂಕಾಲ ನನಗೆ. ನನ್ನ ಸಾಯಂಕಾಲಕ್ಕೆ ತಿಂದೆ ನನಗೆ ಸಾಯಂಕಾಲ ಒಂದು ಬಿರಿಯಾನಿ ಹೊಡೆಯೋಣ ಅಂತಿದ್ದೀನಿ ಕಾರ್ತಿಕ್ ಮಾಸ ಇವಾಗ ಕಾರ್ತಿಕ್ ಮಾಸ ಅದನ್ನು ಬ್ರೇಕ್ ಮಾಡ್ತಾನೆ ಬೇಕು ನಿಮ್ಗೆ ಏನು ಬೇಕು ಮಮ್ಮಿ ಏನು ಬೇಡವಾ ಬೇಕು ಅನ್ನಿಸ್ತದೆ ಆದರೆ ಸ್ವಲ್ಪ ಕಂಟ್ರೋಲ್ ಏನು ಬೇಕು ಬನ್ನು ಬಂದು ಕೊಡ್ಲಾ ಇವಾಗ ಇನ್ನೊಂದು ಮಾಡ್ಲಾ ಬಂದಿಲ್ವಲ್ಲ ಖಾಲಿ ಅಮ್ಮ ಅವರೇ ಬಂದಿದ್ದೆ ಅಮ್ಮ ನೋಡಿ ಅಪ್ಪನ ಏನು ಬೇಕು ಫ್ರೂಟಿ ಇರ್ತದಲ್ಲ ಬನ್ನು ಅದನ್ನ ತಗೊಂಡು ಅದೇ ಪುಡಿ ಪುಡಿ ಟೂಟಿ ಫ್ರೂಟಿ ಗ್ರೀನ್ ಕಲರ್ ಮತ್ತು ಪಿಂಕ್ ಕಲರ್ ಇರುತ್ತಲ್ಲ ಒಳಗಡೆ ಟೂಟಿ ಫ್ರೂಟಿ ಸಕ್ಕರೆ ಬನ್ನು ಕೊಬ್ಬರಿ ಬನ್ನು ಹಾಂ ಎಸ್ ಎಸ್ ಓಕೆ ಇನ್ನೇನು ಬೇಕು ಎರಡು ಇಡ್ಲಿ ಎರಡು ಅಕ್ಕಿ ಇಡ್ಲಿ ಬೇಕು ನಮ್ಮಮ್ಮಂಗೆ ನಮ್ಮಪ್ಪ ಅದಕ್ಕೆ ರಗ್ಗೆ ಅಕ್ಕಿ ಇಡ್ಲಿ ಥರ ಹೇಳಿದ್ದು ನೀವು ರವೆ ಇಡ್ಲಿ ಅಂತ ಇದ್ದೀರಾ ಆಗಲೇ ಮಿಕ್ಸ್ ಸ್ನ್ಯಾಕ್ಸ್ ಏನಪ್ಪ ಟ್ರೈನ್ ಕೊಟ್ಟಿದ್ದೆ ಮಳೆದು ಈಗ ಅದು ಹಾಕೊಂಡು ಮಳೆ ಅಂತಾಗ ಅದು ಹಾಕಿದ್ರೆ ಸರ್ ಅದೇನೋ ಹಿಂದೆ ಆಯ್ತು ಗುರು ಬಾಯ್ ಬ್ರೋ ಬಾಯ್ ಬ್ರೋ ಬಾಯ್ ಮೇ ಎಲ್ಲರೂ ಕೇಳಿದ್ರು ನಿಮ್ಮ ಬಾಯ್ ಗಿರಿಗೌಡ ಅಂತ ಮಚ್ಚ ಅಂತ ಹೇಳಲ್ಲ ಮಾಮ ಅಂತ ಹೇಳೋದು ಸುಮ್ಮನೆ ಮಚ್ಚ ಅಂತ ಹೇಳೋದು ಬಾಯ್ 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 Bye, bye, bye. ಬ್ರೋ ಬಾಯ್ How is it? How is it? Nice. Healthy and tasty. ಯಾರು ಬೇಕಾದ್ರೂ ಮನೇಲಿ ಮಾಡ್ಬೋದು ಬಟ್ ಇಟ್ ನೀಡ್ಸ್ ಪೇಷನ್ಸ್ ಆ್ಯಂಡ್ ಟೈಮ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ಸೆನ್ಸ್ ವಾಟ್ ಟು ಆ್ಯಡ್ ಆ್ಯಂಡ್ ವಾಟ್ ನಾಟ್ ಟು ಆ್ಯಡ್ ಅಷ್ಟೇ. ಇಟ್ ವಾಸ್ ನೈಸ್. ಸೊ ನೀವು ಇದೇ ಥರ ಹೆಲ್ದಿಯಾಗಿ ಟೇಸ್ಟಿಯಾಗಿ ಸ್ಯಾಂಡ್ವಿಚ್ ಬೇಕು ಅಂದರೆ ಮನೇಲಿ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. If you like it, please comment and like the video. Thank you. Sorry, ಬಲಿಗ ಹಿಂಗೆ ಹೋಯ್ತೈತೆ ಇಲ್ಲ